ಸಿಲಿಕಾನ್ ಸಿಟಿ ಬೆಂಗಳೂರಿನ ರಣರಕ್ಕಸ ಮಳೆಗೆ 10 ಅಮಾಯಕರು ಬಲಿಯಾಗಿದ್ದಾರೆ. ಮೊದಲ ದಿನವೇ 10 ಜೀವವನ್ನ ಹೊತ್ತೊಯ್ದ ಜವರಾಯ. ಬೆಂಗಳೂರು ರಣರಕ್ಕಸ ಮಳೆಗೆ 10 ಅಮಾಯಕರ ಬಲಿಯಾಗಿದೆ. ಮೊದಲ ದಿನವೇ 10 ಜೀವ ಹೊತ್ತೊಯ್ದ ಜವರಾಯ. ಬೌರಿಂಗ ಆಸ್ಪತ್ರೆಯ ದುರಂತಕ್ಕೆ 7 ಮಂದಿ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಶಾಕ್ಗೆ 3 ಮಂದಿ ಬಲಿಯಾಗಿದ್ದಾರೆ. ಜೆಪಿ ನಗರದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಓರ್ವ ಯುವಕ ಸಾವನ್ನಪ್ಪಿರುವಂತದ್ದು. ಬೌರಿಂಗ ಆಸ್ಪತ್ರೆಯ ದುರಂತಕ್ಕೆ 7 ಜನ ಉಸಿರನ್ನ ನಿಲ್ಲಿಸಿದ್ದಾರೆ. ಯಾರಬ್ ನಗರದಲ್ಲಿ ಬೈಕ್ ಪಾರ್ಕ್ ಮಾಡುವಾಗ ಶಾಕ್ ಹೊಡೆದು ಸಾವನ್ನಪ್ಪಿರುವಂತಹ ಯುವಕ. ಇನ್ನು ವಿದ್ಯುತ್ ಶಾಕ್ಗೆ ವಿದ್ಯಾರ್ಥಿ ಕೂಡ ಬಲಿಯಾಗಿದ್ದಾನೆ. ಒಟ್ಟಾರೆಯಾಗಿ ಬೌರಿಂಗ್ ಆಸ್ಪತ್ರೆ ಸೇರಿದಂತೆ ಒಟ್ಟಾರೆಯಾಗಿ 10 ಜನ ಸಾವನ್ನಪ್ಪಿರುವಂತದ್ದು ಈ ಒಂದು ರಣಮಳೆಗೆ. ನಿನ್ನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಣರಕ್ಕಸ ಮಳೆಗೆ 10 ಅಮಾಯಕರು ತಮ್ಮ ಜೀವವನ್ನೇ ಬಲಿ ಪಡೆದಿರುವಂತದ್ದು. ಇನ್ನು ಮೊದಲ ದಿನವೇ 10 ಜೀವವನ್ನ ಹೊತ್ತೊಯ್ದಂತಹ ಜವರಾಯ. ಬೌರಿಂಗ್ ಆಸ್ಪತ್ರೆಯಲ್ಲಿ ಕಾಂಪೌಂಡ್ ದುರಂತ ಕಾಂಪೌಂಡ್ ಬಿದ್ದು 7 ಮಂದಿ ಸಾವನ್ನಪ್ಪಿದ್ದಾರೆ. ಬೌರಿಂಗ ಆಸ್ಪತ್ರೆಯ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೊಹಮ್ಮದ್ ಅಬ್ದುಲ್ ಹಕ್ 52 ವರ್ಷದ ವ್ಯಕ್ತಿ, 39 ವರ್ಷದ ಫಯಾಜ್ ಅಹಮದ್, ಮುಜಾವೀರ್ 6 ವರ್ಷದ ಬಾಲಕ, 57 ವರ್ಷದ ಕೇಲತಾ, ಸ್ಮಿತಾ, ನಜೀಮುಲ್ಲಾ ಗೋಡೆ ಕುಸಿದು ಮೃತಪಟ್ಟವರಾಗಿದ್ದಾರೆ. ಕರೆಂಟ್ ಶಾಕ್ಗೆ ಪಿಯುಸಿ ವಿದ್ಯಾರ್ಥಿ ಕೊನೆಯುಸಿರೆಳೆದಿದ್ದಾರೆ. ಕರೆಂಟ್ ಶಾಕ್ಗೆ ಪಿಯುಸಿ ಓದುತ್ತಿದ್ದಂತಹ ವಿದ್ಯಾರ್ಥಿ ಕೊನೆಯುಸಿರೆಳೆದಿರುವಂತದ್ದು. ಕಾಂಪೌಂಡ್ ಕುಸಿದಂತಹ ಸ್ಥಳದ ಪಕ್ಕದಲ್ಲೇ ಸುಫಿಯಾನ್ ಸಾವನ್ನಪ್ಪಿದ್ದಾರೆ. ಜಾಹೀರಾತು ಬೋರ್ಡ್ ವಿದ್ಯುತ್ ತಗುಲಿ 34 ವರ್ಷದ ರಘು ಸಾವನ್ನಪ್ಪಿದ್ದಾರೆ. ಬೈಕ್ ಪಾರ್ಕ್ ಮಾಡಲು ಹೋಗಿದ್ದಂತಹ ವೇಳೆ ಕರೆಂಟ್ ಶಾಕ್ ಹೊಡೆದಿದೆ. 35 ವರ್ಷದ ಮಂಜುನಾಥ್ ಕೂಡ ಸ್ಥಳದಲ್ಲೇ ದುರ್ಮರಣವನ್ನ ಹೊಂದಿರುವಂತದ್ದು. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಮೊಹಮ್ಮದ್ ಅಬ್ದುಲ್ ಹಕ್, ಫಯಾಜ್ ಅಹಮದ್, ಮುಜಾವೀರ್, ಕೆ ಲತಾ, ಸ್ಮಿತಾ, ಸಲಾವುದ್ದೀನ್, ನಜೀಮುಲ್ಲಾ ಇವರುಗಳು ಮೃತಪಟ್ಟರೆ ಕರೆಂಟ್ ಶಾಕ್ಗೆ ಪಿಯುಸಿ ಓದುತ್ತಿದ್ದಂತಹ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. ಇನ್ನು ಜಾಹೀರಾತು ಬೋರ್ಡ್ ವಿದ್ಯುತ್ ತಗಲಿ ರಘು ಎಂಬ ವ್ಯಕ್ತಿ ಕೂಡ ಮೃತಪಟ್ಟಿರುವಂತದ್ದು. 35 ವರ್ಷದ ಮಂಜುನಾಥ್ ಕೂಡ ಸ್ಥಳದಲ್ಲೇ ದುರ್ಮರಣವನ್ನ ಹೊಂದಿದ್ದಾರೆ. ಹೀಗಾಗಿ 10 ಮಂದಿ ಬಲಿ ಪಡೆದಿರುವಂತದ್ದು ಈ ರಣರಕ್ಕಸ ಮಳೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ದುರಂತ ಘಟನೆ ನಡೆದು ಹೋಗಿದೆ. ಇನ್ನು ಗಾಳಿ ಮಳೆಗೆ ಆಸ್ಪತ್ರೆಯ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರೆ. ಕರೆಂಟ್ ಶಾಕ್ ತಗುಲಿ 3 ಮಂದಿ ಸಾವನ್ನಪ್ಪಿರುವಂತದ್ದು. ಮಳೆ ಬರ್ತಾ ಇದ್ದಂತೆ ಗೋಡೆ ಪಕ್ಕ ನಿಂತಿದ್ದವರ ಮೇಲೆ ಗೋಡೆ ಕುಸಿದು ಬಿದ್ದಿದೆ. ಸ್ಥಳದಲ್ಲೇ 7 ಮಂದಿ ಸಾವನ್ನಪ್ಪಿರುವಂತದ್ದು. ಒಟ್ಟಾರೆಯಾಗಿ 10 ಮಂದಿ ಸಾವನ್ನಪ್ಪಿದ್ದಾರೆ ಈ ರಣರಕ್ಕಸ ಮಳೆಗೆ. ಮೊಹಮ್ಮದ್ ಅಬ್ದುಲ್ ಹಕ್ 52 ವರ್ಷದ ವ್ಯಕ್ತಿಯಾಗಿದ್ದಾರೆ. ಫಯಾಜ್ ಅಹಮದ್ 39 ವರ್ಷದ ವ್ಯಕ್ತಿಯಾಗಿದ್ದಾರೆ. 6 ವರ್ಷದ ಬಾಲಕ ಮುಜಾವೀರ್ ಕೂಡ ಸಾವನ್ನಪ್ಪಿರುವಂತದ್ದು ಈ ಒಂದು ದುರಂತದಲ್ಲಿ. ಹಾಗೆ 57 ವರ್ಷದ ಕೇಲತಾ, 47 ವರ್ಷದ ಸ್ಮಿತಾ, 36 ವರ್ಷದ ಸಲಾವುದ್ದೀನ್ ಹಾಗೆ 19 ವರ್ಷದ ನಜೀಮುಲ್ಲಾ ಯುವಕ ಕೂಡ ಸಾವನ್ನಪ್ಪಿರುವಂತಾಗಿದೆ.